ಧನುರ್ ರಾಶಿ. ಧನುರ್ ರಾಶಿಯವ್ರದ್ದು ಮಾಸ ಭವಿಷ್ಯ ಫೆಬ್ರವರಿ ತಿಂಗಳಲ್ಲಿ ಹೇಗಪ್ಪ ಇದೆ ಅಂದ್ರೆ, ಧನುರ್ ರಾಶಿಯವ್ರಿಗೆ ರಾಶ್ಯಾಧಿಪತಿ ಗುರುಗ್ರಹ ಬಂದು ನಿಮ್ಗೆ ಸಪ್ತಮದಲ್ಲೇ ಇರೋದ್ರಿಂದ ತುಂಬಾ ಚೆನ್ನಾಗಿರತ್ತೆ. ಲೈಫ್ ಪಾರ್ಟ್ನರ್ ಇಂದ ನಿಮ್ಗೆ ತುಂಬಾ ಹೆಂಗೆ ಅಂತಂದ್ರೆ, ನೀವು ತುಂಬಾ ಅನ್ಯೂನ್ಯತೆಯಿಂದಾನೇ ಇರ್ತೀರಾ. ನಿಮ್ಗೇನೋ ಒಂದು ಕೆಲಸ ಕಾರ್ಯದಲ್ಲಿ ಇರ್ಬೋದು, ಪ್ರತಿ ಒಂದ್ರಲ್ಲೂ ನಿಮ್ಗೆ ಸಪೋರ್ಟಿವ್ ಸಿಗ್ತಾ ಇರುತ್ತೆ. ಅದ್ರಲ್ಲೂ 2ನೇ ಮನೆಯಲ್ಲಿ ಕುಜಗ್ರಹ ಇರೋದ್ರಿಂದ, ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಯಥೇಚ್ಛವಾಗಿ ಹಣ ಬರ್ತಾ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಇರಲ್ಲ. ಯಾವ್ದ್ಯಾವ್ದೋ ಕಡೆಯಿಂದ ನೀವೇನೇನೋ ಯಾವಾಗೋ ಏನೇನೋ ಕೆಲಸ ಮಾಡಿರೋದೆಲ್ಲ ನಿಮ್ಗೆ ಈ ಟೈಮಲ್ಲಿ ಧನುರ್ ರಾಶಿಯವ್ರಿಗೆ ಯಥೇಚ್ಛವಾಗಿ ಹಣದುಬ್ರಾನೇ ಬರ್ತಾ ಇರುತ್ತೆ ಅಂತ ಅನ್ಬೋದು. ಅದ್ರಲ್ಲಿ 7ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ನಿಮ್ಗೆ ಈ ಹೊಸ ಬಿಸ್ನೆಸ್ ನಲ್ಲಿ ಏನ್ ಬಿಸ್ನೆಸ್ ಮಾಡ್ಕೊಂಡಿರ್ತೀರೋ ಆ ಬಿಸ್ನೆಸ್ ಪಾರ್ಟ್ನರ್ ಇಂದನೂ ನಿಮ್ಗೆ ಅಧಿಕ ಲಾಭ ಬರ್ತಾ ಇರುತ್ತೆ. ಆ ಬಿಸ್ನೆಸ್ ಇಲ್ಲ, ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ನಾನು ಇವಾಗ ಏನ್ ಅನ್ಕೊಂಡಿರ್ತಾರೆ ಸ್ಟಾರ್ಟ್ ಮಾಡ್ಬೋದು ನೀವು. ಯಾಕೆಂತಂದ್ರೆ ತುಂಬಾ ನೀವು ಅನ್ಕೊಂಡಿದಂತ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗತ್ತೆ ನಿಮ್ಗೆ. ಫೆಬ್ರವರಿ ತಿಂಗಳಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತಾನೆ ಹೇಳ್ಬೋದು. ಹಣಕಾಸಲ್ಲಿರ್ಬೋದು, ಒಂದು ಮನೆಯಲ್ಲಿ ಶುಭ ಕಾರ್ಯಕ್ಕಿರ್ಬೋದು, ಪ್ರತಿ ಒಂದಕ್ಕೂ ನಿಮ್ಗೆ ಈ ತಿಂಗಳು ಮಾಡಿಸಿದಂತೆ ಇರುತ್ತೆ. ಅದ್ರಲ್ಲೂ ಏನಾದ್ರೂ ನಿಮ್ಗೆ ಅಣ್ಣ ತಂಗಿರ ಜೊತೆ ಅಥವಾ ಒಂದು ಫ್ರೆಂಡ್ಶಿಪ್ ಜೊತೆ ಏನ್ ಮನಸ್ತಾಪ ಅಂತಿದ್ರು ಅದು ಕೂಡ ನಿಮ್ಗೆ ಈ ತಿಂಗಳಲ್ಲಿ ಕ್ಲಿಯರ್ ಆಗತ್ತೆ. ಯಾಕೆಂತಂದ್ರೆ ನಿಮ್ಗೆ 6ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ ಬಂದು 3ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ, ಬುಧನ್ ಜೊತೆನೂ ನಿಮ್ಗೆ ಸಮ್ಮಿಲನ ಆಗೋದ್ರಿಂದ ಆ ಮನಸ್ತಾಪ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾನೆ ಇರುತ್ತೆ. ರಾಹು ಗ್ರಹ ಇದ್ರೂನು ಈ ಗ್ರಹಗಳೆಲ್ಲ ಬಂದು ಒಟ್ಟಾಗಿ ಸೇರೋದ್ರಿಂದ ನಿಮ್ಗೆ ಒಂದ್ ಮನೆಯಲ್ಲಿ ಶುಭ ಕಾರ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 9ನೇ ಮನೆ ಅಧಿಪತಿನೂ ಬಂದು ನಿಮ್ 3ನೇ ಮನೆಯಲ್ಲೇ ಕೂತಿರ್ತಾನೆ. ಅದರಿಂದ ಮನೆಯಲ್ಲಿ ಶುಭ ಕಾರ್ಯ ಮಾಡೋಂಥದ್ದು, ಅಥವಾ ನಿಮ್ಗೊಂದು ಒಳ್ಳೆ ಸಿಹಿ ಸುದ್ದಿ ಬರೋಂಥದ್ದು, ಒಂದು ಹಣಕಾಸು, ಒಂದು ಹೊಸ ಗಾಡಿ ಏನಾದ್ರೂ ತಗೊಬೇಕು ಅಂತಿದ್ರೆ ಪ್ರತಿ ಒಂದಕ್ಕೂ ನಿಮ್ಗೆ ತುಂಬಾ ಶುಭಕರವಾಗಿದೆ, ಅನುಕೂಲಕರವಾಗಿದೆ ಅಂತಾನೆ ಹೇಳ್ಬೋದು. ಆದಷ್ಟು 9ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ಸ್ವಲ್ಪ ತಂದೆ ಆರೋಗ್ಯನ ನೀವು ಒಂದ್ ಸ್ವಲ್ಪ ನೋಡ್ಕೊಬೇಕಾಗುತ್ತೆ ಬಿಟ್ರೆ ಇನ್ನೇನಿಲ್ಲ. ಒಟ್ಟಾರೆ ಎಲ್ಲ ನಿಮ್ಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವೇನಪ್ಪ ಪರಿಹಾರ ಮಾಡ್ಬೇಕು ಅಂತಂದ್ರೆ, ಕೇತು ಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ಕೇತುಗೆ ನೀವು ಆದಷ್ಟು ಒಂದು ಹುಳ್ಳಿಕಾಳನ್ನ ನೆನ್ಸಿಟ್ಟು ಹಸುಗ್ ತಿನ್ನಿಸ್ತಾ ಬನ್ನಿ. ಆ ಹುಳ್ಳಿಕಾಳನ್ನ ನೀವು ಎಷ್ಟು ಹಸುಗ್ ತಿನ್ನಿಸ್ತಾ ಬರ್ತೀರಾ, ಕೇತು ಗ್ರಹದ್ದು ಸ್ವಲ್ಪ ನಿಮ್ಗೆ ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ. ಅಂದ್ರೆ ತಂದೆ ಮನೆ ಭಾಗ್ಯಸ್ಥಾನ ಅಲ್ವಾ 9ನೇ ಮನೆಯಲ್ಲಿ. 9ನೇ ಮನೆಯಲ್ಲಿ ಕೇತು ಕೂತಿರೋದ್ರಿಂದ ಸ್ವಲ್ಪ ಏನಾದ್ರೂ ಇದಾಗೋದ್ರಿಂದ ನೀವು ಹುರುಳಿಕಾಳನ್ನ ಅತಿ ಹೆಚ್ಚು ಹಸುಗೆ ದಾನ ಮಾಡ್ತಾ ಬನ್ನಿ. ನೆನ್ಸಿ ಹಾಗೆ ಕೊಟ್ಬಿಡ್ಬೇಡಿ, ಯಾಕೆಂತಂದ್ರೆ ಹಸುಗಳಿಗೂ ಹೊಟ್ಟೆ ನೋವು ಬರುತ್ತೆ. ಅದನ್ನ ನೆನ್ಸಿಟ್ಟು ನೀವು ಮಾರನೇ ದಿನ ತಗೊಂಡೋಗಿ ಹಸು ಕೊಡ್ತಾ ಬನ್ನಿ. ಇದಿಷ್ಟು ಧನುರ್ ರಾಶಿಯವರ ಮಾಸ ಭವಿಷ್ಯ.